Yes, sir. ಇವತ್ತು ಮಂಡಿ ಪೇಟೆ ತಟ್ಟೆ ಇಟ್ಟು ಉದ್ಘಾಟನೆ ಬಂದಿದ್ದೀರಾ. ಸೊ ಇದು ಅವ್ರದ್ದು 5ನೇ ಬ್ರಾಂಚ್ ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ನಿಮ್ಮ ಚಂದನ್ ಅವ್ರಿಗೆ? ಜೊತೆಗೆ ನಿಮ್ಗೆ ಫುಡ್ ಪ್ರಿಪೇರ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ಹೋಟೆಲ್ಲು ಮತ್ತೆ ಅದು ನಿಮ್ಗೆ ಬರುತ್ತೆ ಚೆನ್ನಾಗಿ. ನಿಮ್ಮ ಫುಡ್ ತಿಂದವರೆಲ್ಲ ಯಾರು ಕೂಡ ಮತ್ತೆ ಮತ್ತೆ ತಿನ್ಬೇಕು ಅಂತ ಹೇಳ್ತಿರ್ತಾರೆ. ಚಂದನ್ ನಾನು ಇವಾಗಿಂದ ನೋಡ್ತಾ ಇರೋದಲ್ಲ, ಬಹಳ ಹಳೆಯ ಪರಿಚಯ, ಫ್ಯಾಮಿಲಿ ಮ್ಯಾನ್ ಇದ್ದಾಗ ಅವರು. ಸೊ ಇವತ್ತು ಒಂದಿನಕ್ಕೋಸ್ಕರ ಅದಕ್ಕೋಸ್ಕರ ಬಂದೇ ಇಲ್ಲಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಅವರು ಬಿಸ್ನೆಸ್ ಅಲ್ಲಿ ತೊಡ್ಕೊಂತಾರೆ, ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಬ್ರಾಂಚಸ್ ಓಪನ್ ಮಾಡಿದ್ದಾರೆ. ಈಸ್ ಬೇಸಿಕ್ಲಿ ಇಂಟ್ರೆಸ್ಟೆಡ್ ಇನ್ ದಿಸ್ ಹೋಟೆಲ್. ನಮ್ಮ ತಂದೆ ಕೂಡ ಹೋಟೆಲ್ನವ್ರು ಇದ್ದವರು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ಐ ಆಮ್ ಗ್ಲಾಡ್ ನನಗೆ ಐ ಕುಡ್ ಮೇಕ್ ದ ಟೈಮ್ ಆ್ಯಂಡ್ ಕಮ್ ಹಿಯರ್. ಸೊ ಚಂದನ್ ಆಲ್ ದಿ ಬೆಸ್ಟ್. ಇನ್ನಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳಾಗಲಿ ಸಪೋರ್ಟ್ ಅಪ್ಪ, ಆಶೀರ್ವಾದ ಅಲ್ಲ. ಎಸ್ ಮ್ಯಾಮ್. ಗೆಳೆಯರ ಬಳಗಲ್ಲ, ಇದೊಳ್ಳೆ ಗೆಳೆಯರ ಬಳಗಲ್ಲ, ಇದೊಂದು ಕುಟುಂಬನೇ, ಚಿತ್ರರಂಗ ಅಲ್ವ, ನಮ್ಮವರೆಲ್ಲರೂ. ಆ್ಯಂಡ್ ಕೈಯಿಂದ ಏನಾದ್ರು ಮಾಡೋಕ್ಕಾಗುತ್ತೆ ಅವ್ನು ಮಾಡೋದು, ಅದ್ರಲ್ಲಿ ದೊಡ್ಡದೇನೆ ಒಳ್ಳೇದಾಗ್ತದೆ. ಸೊ ನಿಮ್ದೇ ಆದಂತ ಒಂದು ಹೋಟೆಲ್ ಮಾಡಬೇಕು, ಅದರಲ್ಲಿ ನಿಮ್ಗೆ ಇಷ್ಟ ಆಗುವಂತ ಫುಡ್ಗಳನ್ನ ಜನರಿಗೆ ಕೊಡಬೇಕು. ಅದರ್ವೈಸ್ ಯಾರಾದ್ರೂ ಇದೆಯಲ್ಲ, ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ, ಹೋಟೆಲ್ಸ್ ಮಾಡ್ತಾ ಇದಾರೆ. ಕಿಚನ್ ಮನೆ ಅಂತ ಇದೆ, ಬಟ್ ನಿಮ್ದೇ ಆದಂತ ಒಂದು ಹೋಟೆಲ್, ಅದ್ರಲ್ಲಿ ಹೆಸರೆಲ್ಲ ಇದೆಯಲ್ಲಮ್ಮ. ನಿಮ್ ಫೇವರೇಟ್ ಫುಡ್ಸ್ ನಾವು ತಿನ್ಬೇಕು ಅಂತ ನಮಗೂ ಇಷ್ಟ ಇರುತ್ತಲ್ವಾ ಸರ್? ನನ್ನ ತಂದೆಗೆ ಒಂದು ಬಹಳ ಆಸಕ್ತಿ ಇದ್ದಿದ್ದು ಒಂದು ಹೋಟೆಲ್ ವ್ಯವಹಾರ. ಆ್ಯಂಡ್ ಮಾಡಿದ್ರೆ ಆ ಹೆಸರು ಉಳಿಸೋಂಗೆ ಅದ್ರ ತಕ್ಕಂತೆ ಆ ಒಂದು ಯೋಗ್ಯತೆಗೆ ನಾನು ಮಾಡಬೇಕಾಗತ್ತಮ್ಮ. ನನಗೆ ನನ್ನ ತಂದೆಗಿರುವಂಥ ಒಂದು ಅರ್ಹತೆ ಆ ಹೋಟೆಲ್ ವ್ಯವಹಾರದಲ್ಲಿ ನನಗಿದೆ ಅಂತ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಹೋಟೆಲ್ ನಡೀತಾ ಇದ್ದಿದ್ದೇನೆಂದರೆ ಹೊಟ್ಟೆ ತುಂಬ ಊಟ ಹಾಕೋರು ಅಂತಂದರೆ ಅದು ನಾನು ಮನೇಲೇ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಅದು ಸಾಕು. ಇನ್ನು ಮಿಕ್ಕಿದವರೆಲ್ಲ ಗೆಳೆಯರು ಮಾಡ್ತಾ ಇದ್ದಾರೆ, ಸಾಕು. ಸರ್, ಇನ್ನು ಲೋಕಸಭೆ ಎಲೆಕ್ಷನ್ಸ್ ಬರ್ತಾ ಇದೆ. ಈ ಸರಿನೂ ಸುದೀಪ್ ಅವರನ್ನ ಎಲ್ಲ ಜಿಲ್ಲೆಗಳಲ್ಲೂ ಸ್ಟಾರ್ ಕ್ಯಾಂಪೇನ್ ಆಗಿ ನೋಡ್ಬೋದಾ ಅಂತ? ನನಗೆ ಸದ್ಯಕ್ಕೆ ಯಾರು ಏನು ಅಪ್ರೋಚ್ ಮಾಡಿಲ್ಲ. ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ. ಸೊ ಎಲೆಕ್ಷನ್ಗೂ ಇಲ್ದಿದ್ರು ನಾನು ಸ್ವಲ್ಪ ದೂರನೇ. ಬಟ್ ಇವತ್ತವರೆಗೂ ನನಗೆ ಯಾರು ಕರೆದಿಲ್ಲ. ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ. ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಮೋಸ್ಟ್ಲಿ ಹೆಚ್ಚು ಕಮ್ಮಿ ಆದರೂ ಆಗೈತೆ. ಅಲ್ಲಿ ಮಟ್ಟಿಗೆ ತಳ್ಳೋದು ಬೇಡ. ಒಂದು 15-20 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ನಡೀತಾ ಇದೆ. ಅದು ಮುಗಿದ್ರೆ ಮ್ಯಾಕ್ಸ್ ಮುಗ್ದೋಗುತ್ತೆ. ಅಲ್ಲ ರೀ, ಒಂದು ಹೇಳ್ತೀನಿ, ಇವಾಗ ಹೋಟೆಲಿಗೆ ಬರ್ತಾರಲ್ಲ ಬರ್ಲಿಲ್ವಾ? ನಾನು ಬರ್ತೀನಿ, ಬಂದಾಗ ಗೊತ್ತಾಗುತ್ತಲ್ಲ. ಬಂದ್ರೆ ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ. ಯಾವಾಗ ಅಂತ ಈಗ ಥಿಯೇಟರ್ಸ್ ಕಾಯ್ತಾ ಇದೆ, ಮ್ಯಾಕ್ಸ್ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ. ಇಲ್ಲ, 15 ಡೇಸ್ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗಿಂತ ಆ ಥರ ನನಗಿಲ್ವ ಸಿನಿಮಾ ಕಂಪ್ಲೀಟ್ ಮಾಡಬೇಕು. ಕೆಲವು ಟೈಮಲ್ಲಿ ಏನಾಗುತ್ತೆ, ಆ ಮಾಡ್ತಾ ಶೂಟಿಂಗಲ್ಲಿ ಟೈಮ್ ತೊಗೊಳುತ್ತೆ. ಯಾರು ಬೇಕಂತ ಮಾಡ್ತಾರೆ ಅಥವಾ ಯಾವ ಖಂಡಿತವಾಗಿ ಕ್ರಿಕೆಟಿಂದ ಡಿಲೇ ಆಗಿದ್ದಲ್ಲ ಅದು. ಇಟ್ಸ್ ಅ ಬಿಗ್ ಫಿಲ್ಮ್. ಸೊ ನಡೀತಾ ಇದೆ. ಇನ್ನೊಂದು 15 ದಿನ ಆದರೆ ಐ ಥಿಂಕ್ ಮ್ಯಾಕ್ಸ್ ಮುಗ್ದೋದು. 15 to 18 ಡೇಸ್ ಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ. ಅಲ್ಲೇ ಇದ್ದೀನಿ ಈಗ. ಆ್ಯಕ್ಚುಲಿ ಇದಕ್ಕೋಸ್ಕರ ಬಂದೆ ನಾನು. ಸೊ ವಾಪಸ್ಸು ನಾಳೆ ಹೊರಟೆ ಬೆಳಗ್ಗೆ. ಐ ಥಿಂಕ್ ಒಂದು ಸ್ಕೆಡ್ಯೂಲ್ ಅಲ್ಲಿ ಮುಗ್ದೋಯ್ತು. ಐ ಥಿಂಕ್ ಪ್ರಾಬಬ್ಲಿ ವಿ ಆರ್ ಹೋಪಿಂಗ್ ದಟ್ ಮೇ ಅಲ್ಲಿ we might get it to the theaters. ಸುದೀಪ್ ಸರ್, ಮತ್ತಿನ್ನೊಂದು ರಿಕ್ವೆಸ್ಟ್. ಈಗ ಕನ್ನಡದ ಪ್ರೇಕ್ಷಕರು ಅಷ್ಟಾಗಿ ಥಿಯೇಟರ್ ಬರ್ತಾ ಇಲ್ಲ ಕನ್ನಡ ಸಿನಿಮಾಗಳಿಗೆ. ಸೊ ಏನು ಹೇಳೋದಕ್ಕೆ ಬಯಸ್ತೀರಾ? ಜೊತೆಗೆ ಇನ್ನೊಂದೇನು ಅಂತಂದ್ರೆ OTT ನಲ್ಲಿ ಕನ್ನಡಕ್ಕೆ ಜಾಸ್ತಿ ಕಡೆಗಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆದ್ಯತೆ ಬೇಕು ಅಂತ ಅನ್ಸುತ್ತೆ. ಈಗ ಕೆಲವು ವರ್ಷಗಳ ಹಿಂದೆ ಒಂದು 2-3 ಸಿನಿಮಾಗಳು ಬಹಳ ದೊಡ್ಡದಾಗಿ ಓಡ್ತು. ಕನ್ನಡ ಚಿತ್ರರಂಗ ಬಾವುಟ ಎಲ್ಲ ಕಡೆ ಹಾರ್ತಾ ಇದೆ ಅಂತಲೂ ಬಂತು. ಸೊ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅರ್ಥ ಆಯ್ತಾ? ಆ್ಯಂಡ್ ಒಳ್ಳೆ ಸಿನಿಮಾ ಬಂದಾಗ ಇತ್ತೀಚೆಗೂ ಥಿಯೇಟರ್ಗೆ ಜನ ಬಂದಿಲ್ಲ ಅಂತ ಏನಿಲ್ಲ, ಬರ್ತಾರೆ. ಇನ್ನೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಕಾಲದ ಪ್ರಕಾರ ನಾವು ಚೇಂಜ್ ಆಗಬೇಕಾಗುತ್ತೆ, ಸಿನಿಮಾಗಳು ಬದಲಾಗಬೇಕಾಗತ್ತೆ. ಆ್ಯಂಡ್ OTT ಅಂತ ಬಂದಾಗ ಏನಾಗುತ್ತೆ, ದೆರ್ ಇಸ್ ಅ ಚೇಂಜ್ ಹ್ಯಾಪನಿಂಗ್. ಬರೀ ಕನ್ನಡ ಮಾತ್ರ ಅಲ್ಲ, ಪ್ರತಿ ಲ್ಯಾಂಗ್ವೇಜಸ್ಗೂ ದೆರ್ ಇಸ್ ಅ ಪ್ರಾಬ್ಲಮ್ ಇದೆ. ಅದೆಲ್ಲ ವಿಲ್ ಸಾರ್ಟ್ ಇಟ್ ಔಟ್. ಅಂದ್ರೆ ನಡೆಯುತ್ತೆ. ಒಳ್ಳೊಳ್ಳೆ ಸಿನಿಮಾ ಬಂದಾಗ ಆಗುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್, ರಾಲರ್ ಕೋಸ್ಟರ್ ಇದೆ. ಆಕ್ಸೆಪ್ಟ್ ಅಂಡ್ ಮೂವ್ ಆನ್, ಫೈಟ್. ಸರ್, ಈಗ RCB ಮ್ಯಾಚ್ ನಡೀತಾ ಇದೆ. ನಿಮ್ಮ CCL ಮುಗಿದ ತಕ್ಷಣ RCB ಈಗ ಕ್ರಿಕೆಟ್ ಬಿಟ್ಬಿಡಿ, ಮತ್ತೆ ಕ್ರಿಕೆಟ್ ಬಗ್ಗೆ ಮಾತಾಡೋಕೆ ಸದ್ಯ ಮುಗೀತು. CCL ಆಯಿತು. ಆ್ಯಂಡ್ ಅಫ್ಕೋರ್ಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇಲ್ಲಿ ಬಂದಿರೋ ವಿಚಾರ ನನ್ನ ಸಹೋದರ ಚಂದನ್ನ ಒಂದು ರೆಸ್ಟೋರೆಂಟ್ ಇನ್ನೊಂದಾಗಲಿ, ಇನ್ನೂ ಬೆಳೀಲಿ ಅಂತ ಹೇಳ್ತಾ
ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ಒಂದು ಆಸೆ ಅಂಡ್ ಕುಕಿಂಗ್ ಅವರ ಒಂದು ಪ್ಯಾಷನ್. ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನ್ನಿಂದ ಇವರು ಅಡುಗೆ ಮಾಡಿರೋದು ತಿಂದು ನನಗೆ ಅವರ ಕಿಚನ್ ನೋಡಿದಾಗ ಟೆರೆಸ್ ಅಲ್ಲಿ ಇರೋದು ತುಂಬಾ ಇಷ್ಟ ಆಗಿತ್ತು ಆಕ್ಚುಲಿ. ಅಂದ್ರೆ ಯಾವ್ದು ಸರ್? ಇವಾಗ ಸುದೀಪ್ ಸರ್ ಮನ್ಸು ಗೆಲ್ಬೇಕು ಅಂತಂದ್ರೆ ಯಾರಾದ್ರೂ ಫುಡ್ ತಂದು ಕೊಡ್ಬೇಕು ಅಂತಂದ್ರೆ ಪ್ರೀತಿಯಿಂದ ಒಂದು ಕೈ ತುತ್ತು, ಅದಕ್ಕೆ ಉಪ್ಪು ಖಾರ ಬೇಕಾಗಿಲ್ಲ. Thank you.